ನಮ್ಮ ಮನೆಯವ್ರಿಗೆ ಅಂತ ನಾನು ತುಂಬಾ ಇಷ್ಟಪಟ್ಟು ಆನ್ಲೈನ್ ಅಲ್ಲಿ ಒಂದು ಗಿಫ್ಟ್ ಬುಕ್ ಮಾಡಿದ್ದೆ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಮಂಡೇ ನೈಟ್ 11:30 ನನ್ ಚೋಟ ಮರಿ ಎಲ್ಲ ಮನೆಗೆ ಬಂದಿದ್ರು. ಪಾಪು ಸ್ವಲ್ಪ ಟೈಮ್ ಆಟಾಡ್ಸಿ ಮಲ್ಕೊಂಡ್ವಿ. ಬೆಳಗ್ಗೆನೆ ಎದ್ದು ಬಳ್ಳಾರಿಗೆ ಹೋಗ್ಬೇಕು ಅಂತ, ಟ್ರೈನಿಗೆ ಹೋಗ್ಬೇಕು ಅಂತ ಹೋದ್ರು. ಹಾಗೆ ನಮ್ಮ ಮನೆಯವರೇನೆ ರೈಲ್ವೆ ಸ್ಟೇಷನ್ ಹತ್ರ ಬಿಟ್ ಬರ್ತೀನಿ ಅಂತ ಹೋದ್ರು. ಅಷ್ಟ್ರಲ್ಲಿ ನಾನು ಫ್ರೆಶ್ ಅಪ್ ಆಗಿ ಮನೆ ಕೆಲಸ ಎಲ್ಲ ಮಾಡ್ಕೊಂತಿದ್ದೆ. ಅಷ್ಟ್ರಲ್ಲಿ ನಮ್ ಚೋಟ ಮರಿ ಎಲ್ಲ ಮತ್ತೆ ಮನೆಗೆ ಬಂದ್ರು. ಅಣ್ಣ ಟ್ರೈನಿಗೆ ಬಂದಿರ್ಲಿಲ್ಲ ಅಂತ ಲೇಟ್ ಆಗಿ ಹೋಗೋಣ ಅಂತ ಮತ್ತೆ ಮನೆಗೆ ಬಂದ್ರು. ಇವತ್ತು ವಾರ ಇದ್ದಿದ್ರಿಂದ ಮನೆ ಎಲ್ಲ ಕ್ಲೀನ್ ಮಾಡ್ಕೊಟ್ಟು ತಿಂಡಿ ಮಾಡ್ಕೊಳ್ಳೋಣ ಅಂತ ಹೋದೆ. ಅಷ್ಟ್ರಲ್ಲಿ ನಮ್ಮ ಮನೆಯವರು ಪೂಜೆ ಎಲ್ಲ ಮಾಡಿ ಮುಗಿಸಿದ್ರು. ಇವತ್ತಿನ ತಿಂಡಿಗೆ ಪಾಪುನು ತಿನ್ನೋ ತರ ಖಾರ ಪೊಂಗಲ್ ಮಾಡ್ಕೊಂಡೆ. ಹಾಗಂತ ಪಾಪುಗೆ ಖಾರ ಪೊಂಗಲ್ ಏನ್ ತಿನ್ನಿಸ್ಲಿಲ್ಲ, ಮೊದ್ಲೇ ಬೇಯಿಸ್ಕೊಂಡಿರ್ತೀವಲ್ಲ ಬೇಳೆ ಮತ್ತೆ ರೈಸ್, ಅದನ್ನ ತಿನ್ಸಿದ್ದಷ್ಟೇನೆ. ಎಲ್ರು ತಿಂಡಿ ಮುಗಿಸ್ಕೊಂಡು ಮತ್ತೆ ಅವರು ಊರಿಗೆ ಹೋಗ್ಬೇಕು ಅಂತ ರೆಡಿ ಆದ್ರು. ನಾನಂತೂ ಚೋಟ ಮರಿ ಆಟಾಡ್ಸ್ಕೊಂಡ್ ಕೂತಿದ್ದೆ. ಅದಂತೂ ಒಂದೊಂದ್ಸಲಿ ಬಂದ್ರು ಏನಾದ್ರು ಒಂದ್ ಕಲ್ತ್ಕೊಂಡೇ ಇರುತ್ತೆ. ಹಾಗೆ ಅವ್ರನ್ನ ಆಟೋ ಹತ್ತಿಸ್ ಬರೋಣ ಅಂತ ಹೋದೆ. ನಮ್ಮ ಏರಿಯಾದಲ್ಲಿ ಆಟೋ ಬರೋದು ಸ್ವಲ್ಪ ಕಡಿಮೆ, ಅದರಿಂದ ಪಕ್ಕದ ರೋಡಿಗೆ ಹೋಗಿ ಆಟೋ ಹತ್ತಿಸ್ ಬಂದೆ. ಸಂಜೆ ಆಗಿ ಫ್ರೆಶ್ ಅಪ್ ಆಗಿ ಬಂದು ನಮ್ಮ ಮನೆಯವ್ರಿಗೆ ಕೊಡೋಣ ಅಂತ ಆನ್ಲೈನ್ ಅಲ್ಲಿ ಒಂದು ಗಿಫ್ಟ್ ಬುಕ್ ಮಾಡಿದ್ದೆ. ಏನ್ ತಗೋತಿದ್ರು? ಓಪನ್ ಮಾಡಿ. ಎಲ್ಲಿಲ್ಲ ಹಾ, ಹಂಗೆ ಏನ್ ಪಾವಚಿ ಬಾಂಬ್ ಬಿದ್ದಂಗೈತಿ. ಏನ್ ತಗೋತಿದ್ದು? ಅದು ಗಾರ್ಡಿಯನ್ ಬೆಲ್ ಅಂತ ನಾವು ತುಂಬಾ ಇಷ್ಟಪಟ್ಟ ಅದಕ್ಕೆ ಕೊಡೋದು ಅಂತ ನಮ್ಮ ಪುಟಾಣಿ ಬುಕ್ ಮಾಡಿದ್ದು. ಆದ್ರೆ ಇಷ್ಟು ದೊಡ್ಡದು ಬಂದ್ಬಿಟ್ಟೈತೆ. ಈ ಗಾಡಿ ಕೀಗ್ ಪಂಚ್ ಹಾಕೊಳತಾರನ ಇಷ್ಟು ದೊಡ್ಡದು. ಅವು ಕೊಟ್ಟಿರೋದು ಅಷ್ಟು. ಎಕ್ಸ್ಚೇಂಜ್ ಮಾಡ್ತೀನಿ. ಚಿಕ್ಕದು ನಾನು ಮಾಡಿದ್ದು ಇಷ್ಟು ದೊಡ್ಡದು ಬಂದೈತೆ. ಬಿಡು, ಚಿಕ್ಕದು ಮಾಡುವಂತೆ. ಸರಿ, ಅದಕ್ಕೆ ಬೇಜಾರು ಯಾಕೆ ಮಾಡ್ಕೊಂತೀಯ? ಮತ್ತೆ ನಾನು ಎಷ್ಟು ಇಷ್ಟಪಟ್ಟು ಮಾಡಿದ್ದೆ ಗೊತ್ತಾ? ಎಷ್ಟು ದೊಡ್ಡದು ಕೊಟ್ಟವ್ ನೋಡು. ಬಿಡು, ಏನು ಆಗಲ್ಲ, ಚೇಂಜ್ ಮಾಡು. ಎಕ್ಸ್ಚೇಂಜ್ ಮಾಡ್ತೀನಾ? ನಾನು ತುಂಬಾ ಇಷ್ಟಪಟ್ಟು ನಮ್ಮ ಮನೆಯವ್ರಿಗೆ ಕೊಡೋಣ ಅಂತ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ದೆ. ಬಟ್ ನನ್ಗಂತೂ ತುಂಬಾ ಡಿಸಪಾಯಿಂಟ್ ಆಯ್ತು. ಎಕ್ಸ್ಚೇಂಜ್ ಏನ್ ಮಾಡ್ಲಿಲ್ಲ. ನಮ್ಮ ಮನೆಯವರು ಮನೇಲೆ ಇಟ್ಕೊಳ್ಳೋಣ, ಚೆನ್ನಾಗಿದೆ ಬಿಡು ಅಂದ್ರು. ನಾನೇನ್ ಎಕ್ಸ್ಚೇಂಜ್ ಏನ್ ಮಾಡೋಕ್ ಹೋಗ್ಲಿಲ್ಲ. ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.